ಆದರೆ ಯಾರೋ ಲೇಖನ ಬರೆದಿದ್ರು ಅದನ್ನು ನೋಡಿದ್ದು ನಾನು ಅಷ್ಟೇ. ಇರಬಹುದು. ಏನಂತ ಉಲ್ಲೇಖ ಇತ್ತು ಗುರುಗಳೇ? ಬಸವಣ್ಣನವರು ಆಲಮತ ಸಮಾಜದಲ್ಲಿ ಹುಟ್ಟಿದವರು, ಒಡೆಯರಂತ ಇರ್ತಾರೆ. ಬಸವಣ್ಣ ತಂದೆನೂ ಒಡೆಯರಂತ ಇರ್ತಿಲ್ಲ ಅಂತ ಯಾರೋ ಎಕ್ಸ್ಪ್ರೆಸ್ ಮಾಡಿದ್ರು, ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ರು. ಅಲ್ಲ ಹೌದಾ ಗುರುಗಳೇ, ನೀವು ಕೂಡ ಸ್ವಾಮೀಜಿಗಳಾಗಿ ಈಗೆಲ್ಲಾನು ಕೂಡ ಬಸವಣ್ಣರ ಬಗ್ಗೆ ತಿಳ್ಕೊಂಡವರು, ಅದು ಸತ್ಯನಾ? ಬಸವಣ್ಣ ಯಾವ ಒಂದು ಜಾತಿ ಸೇರಿದವರಲ್ಲ, ಯಾವ ಮತಕ್ಕೆ ಸೇರಿದವರಲ್ಲ. ಇವನಾರವ ಎಂದೆನಿಸಿದ್ರಯ್ಯ, ಇವ ನಮ್ಮವ ಇವ ನಮ್ಮ ಆ ತತ್ತಲ್ಲಿ ಓದಂಥವ್ರಿಗೆ ಜಾತಿ ಹೇಳೋದು ಒಳ್ಳೇದಲ್ಲ, ಜಾತಿ ಬಿಡಿಸೋದು ಒಳ್ಳೇದಲ್ಲ. ಶಿವಾಜಿ ಮಹಾರಾಜರು ಮತ್ತೆ ಅವರಲ್ಲಿ ಆ ಸಮಾಜದ ಹುಟ್ಟಿದವರು ಅಂತ ಹೇಳಿದ ಅಷ್ಟೇ. ಹಾಲು ಮತಕ್ಕೆ ಸಂಬಂಧ ಇದೆಯಾ ಇವರಿಗೆ? ಅಂದ್ರೆ ಕುರುಬ ಸಮಾಜದ ಬಗ್ಗೆ ಮಾತಾಡಿದವರಿಗೆ ಒಂದು ವಾರ್ನಿಂಗ್ ಮಾಡಿದಾರೆ ಅಂತ ಹೇಳಿದ್ರಿ. ಯಾರು ಅಂತ ವಾರ್ನಿಂಗ್ ಮಾಡಿಲ್ಲ, ವಾರ್ನಿಂಗ್ ಅಲ್ಲ, ಸಹಜವಾಗಿ ಕೇಳುವಾಗ ಏನ್ರಿ ಸ್ವಾಮಿಗಳೇ ಅದು ಹೇಳ್ತಿರಲ್ಲ, ಹೆಂಗೆ ಹೇಳ್ತೀರ ನೀವು, ನಾವು ಸಮಾಜ ಇಲ್ವೇ, ನಾವಿಲ್ವೇ ಕೇಳಿದ್ರೆ ಉತ್ತರ ಕೊಡಬೇಕು ಅವ್ರಿಗೆ ಸರಿಯಾಗಿ. ನಾವು ಹೇಳೋದು ಮುಖ್ಯ ಅಲ್ಲ, ಅದು ಸಮಜಾಯಿಷಿ ಕೊಡಬೇಕು. ಈ ಥರ ಇದೆ, ಈ ಥರ ಇದೆ ನೋಡಿ, ಈ ಧರ್ಮ ಈ ಥರ ಇದೆ. ಅವ್ರು ಸಂತೋಷಪಟ್ಟರು. ಟೀಕೆ ಮಾಡೋದಲ್ಲ, ಉತ್ತರ ಕೊಡಬೇಕು. ಆದರೆ ಯಾರೋ ಲೇಖನ ಬರೆದಿದ್ರು ಅದನ್ನು ನೋಡಿದ್ದು ನಾನು ಅಷ್ಟೇ. ಇರಬಹುದು. ಏನಂತ ಉಲ್ಲೇಖ ಇತ್ತು ಗುರುಗಳೇ? ಬಸವಣ್ಣನವರು ಆಲಮತ ಸಮಾಜದಲ್ಲಿ ಹುಟ್ಟಿದವರು, ಒಡೆಯರಂತ ಇರ್ತಾರೆ. ಬಸವಣ್ಣ ತಂದೆನೂ ಒಡೆಯರಂತ ಇರ್ತಿಲ್ಲ ಅಂತ ಯಾರೋ ಎಕ್ಸ್ಪ್ರೆಸ್ ಮಾಡಿದ್ರು, ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ರು. ಅಲ್ಲ ಹೌದಾ ಗುರುಗಳೇ, ನೀವು ಕೂಡ ಸ್ವಾಮೀಜಿಗಳಾಗಿ ಈಗೆಲ್ಲಾನು ಕೂಡ ಬಸವಣ್ಣರ ಬಗ್ಗೆ ತಿಳ್ಕೊಂಡವರು, ಅದು ಸತ್ಯನಾ? ಬಸವಣ್ಣ ಯಾವ ಒಂದು ಜಾತಿ ಸೇರಿದವರಲ್ಲ, ಯಾವ ಮತಕ್ಕೆ ಸೇರಿದವರಲ್ಲ. ಇವನಾರವ ಎಂದೆನಿಸಿದ್ರಯ್ಯ, ಇವ ನಮ್ಮವ ಇವ ನಮ್ಮ ಆ ತತ್ತಲ್ಲಿ ಓದಂಥವ್ರಿಗೆ ಜಾತಿ ಹೇಳೋದು ಒಳ್ಳೇದಲ್ಲ, ಜಾತಿ ಬಿಡಿಸೋದು ಒಳ್ಳೇದಲ್ಲ. ಶಿವಾಜಿ ಮಹಾರಾಜರು ಮತ್ತೆ ಅವರಲ್ಲಿ ಆ ಸಮಾಜದ ಹುಟ್ಟಿದವರು ಅಂತ ಹೇಳಿದ ಅಷ್ಟೇ. ಹಾಲು ಮತಕ್ಕೆ ಸಂಬಂಧ ಇದೆಯಾ ಇವರಿಗೆ? ಅಂದ್ರೆ ಕುರುಬ ಸಮಾಜದ ಬಗ್ಗೆ ಮಾತಾಡಿದವರಿಗೆ ಒಂದು ವಾರ್ನಿಂಗ್ ಮಾಡಿದಾರೆ ಅಂತ ಹೇಳಿದ್ರಿ. ಯಾರು ಅಂತ? ವಾರ್ನಿಂಗ್ ಮಾಡಿಲ್ಲ, ವಾರ್ನಿಂಗ್ ಅಲ್ಲ, ಸಹಜವಾಗಿ ಕೇಳುವಾಗ ಏನ್ರಿ ಸ್ವಾಮಿಗಳೇ ಅದು ಹೇಳ್ತಿರಲ್ಲ, ಹೆಂಗೆ ಹೇಳ್ತೀರ ನೀವು, ನಾವು ಸಮಾಜ ಇಲ್ವೇ, ನಾವಿಲ್ವೇ ಕೇಳಿದ್ರೆ ಉತ್ತರ ಕೊಡಬೇಕು ಅವ್ರಿಗೆ ಸರಿಯಾಗಿ. ನಾವು ಹೇಳೋದು ಮುಖ್ಯ ಅಲ್ಲ, ಅದು ಸಮಜಾಯಿಷಿ ಕೊಡಬೇಕು. ಈ ಥರ ಇದೆ, ಈ ಥರ ಇದೆ ನೋಡಿ, ಈ ಧರ್ಮ ಈ ಥರ ಇದೆ. ಅವ್ರು ಸಂತೋಷಪಟ್ಟರು. ಟೀಕೆ ಮಾಡೋದಲ್ಲ, ಉತ್ತರ ಕೊಡಬೇಕು.